ಇಂತಹ ಧ್ವಜಾರೋಹಣ ಮತ್ತು ಆಚರಣೆಗಳನ್ನು ನಾವು 15ನೇ ಆಗಸ್ಟ್ ಮತ್ತು 26ನೇ ಜನವರಿ ಎಂದು ನೋಡಿದ್ದೇವೆ. ಆದರೆ ಇಂತಹ ಆಚರಣೆ ಇಲ್ಲಿ 17ನೇ ಸೆಪ್ಟೆಂಬರ್ನಂದು ಏಕೆಂದು ನಿಮಗೆ ಅಚ್ಚರಿಯಾಗಿರಬಹುದು. ಸೆಪ್ಟೆಂಬರ್ 17ರ ಈ ಆಚರಣೆಗೆ ಉತ್ತರ ಹುಡುಕಲು ಇತಿಹಾಸದ ಪುಟಗಳತ್ತ ಮೊರೆ ಹೋಗೋಣ. ದೇಶಾದ್ಯಂತ ನಮ್ಮ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಹಾರಾಡುವ ಅವಿಸ್ಮರಣೀಯ ದೃಶ್ಯವಿದು. ದೇಶಾದ್ಯಂತ ಅಲ್ಲವೇ ಅಲ್ಲ, ಅದಕ್ಕೊಂದು ಬಹುದೊಡ್ಡ ಅಪವಾದವಿತ್ತು. ಅದು ಅತಿದೊಡ್ಡ ದೇಶೀಯ ಸಂಸ್ಥಾನವಾದ ಹೈದರಾಬಾದ್. ಅಲ್ಲಿನ ಜನತೆ ರಾಷ್ಟ್ರದ ಇತರ ಜನರೊಂದಿಗೆ ಸ್ವಾತಂತ್ರ್ಯದ ಸವಿಯನ್ನು ಸವಿಯಲಾಗಲಿಲ್ಲ. ಅದಕ್ಕಾಗಿ ಅವರು ಕಾಯಬೇಕಾಗಿದ್ದು 1 ವರ್ಷ, 1 ತಿಂಗಳು, 1 ದಿನ. ಹೈದರಾಬಾದ್ 565 ದೇಶೀಯ ಸಂಸ್ಥಾನಗಳಲ್ಲಿ ಅತಿದೊಡ್ಡದು. ಅದರ ವಿಸ್ತೀರ್ಣ 21 ಲಕ್ಷ ಚದುರ ಕಿಲೋಮೀಟರ್ಗಳು. ಜನಸಂಖ್ಯೆ 1.61 ಕೋಟಿ ಮತ್ತು ವಾರ್ಷಿಕ ವರಮಾನ ಸ್ವಾತಂತ್ರ್ಯ ಪೂರ್ವದಲ್ಲಿ 2.5 ಕೋಟಿ ರೂಪಾಯಿಗಳು. ಅತ್ಯಂತ ಶ್ರೀಮಂತ ಮತ್ತು ದೊಡ್ಡ ರಾಜ್ಯವಾಗಿತ್ತು ಆಗಿನ ಹೈದರಾಬಾದ್. ಹಲವು ಎಂಫಿಲ್ ಮತ್ತು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿರುವ ಇತಿಹಾಸದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪರ್ವೀನ್ ರುಕ್ಸಾನಾ ಅವರ ಪರಿಕಲ್ಪನೆ. Though the Hindus were in majority and the ruler was a Muslim, we find that their people were living very harmony and they were leading a very, very good life without having no conflict amongst themselves. But when the period of the 7th Nizam, Nawab Mir Usman Ali Khan starts, we find that a great drastic change has taken place. 7ನೇ ನಿಜಾಮ ನವಾಬ್ ಮೀರ್ ಉಸ್ಮಾನ್ ಅಲಿ ಖಾನ್ ರಾಜಪ್ರಭುತ್ವದ ಒಡೆಯನಾಗಿದ್ದನು ಮತ್ತು ತನ್ನ ಶ್ರೀಮಂತಿಕೆಗೆ ಇಡೀ ಭಾರತದಲ್ಲೇ ಹೆಸರಾಗಿದ್ದನು. ಆತ 21 ಲಕ್ಷ ಚದುರ ಕಿಲೋಮೀಟರ್ ಭೂಮಿಯನ್ನು ಆಳುತ್ತಿದ್ದರೆ 10% ಭೂಮಿ ಆತನ ವೈಯಕ್ತಿಕ ಖಾಸಗಿ ಆಸ್ತಿಯಾಗಿತ್ತು. ಆತ ಆಗರ್ಭ ಶ್ರೀಮಂತನಾಗಿದ್ದರೆ ಜನತೆ ಕಡು ಬಡವರಾಗಿದ್ದರು. ಸ್ವಾತಂತ್ರ್ಯ ಬರುವ ಮುನ್ನವೇ ಪಾಕಿಸ್ತಾನದ ರಚನೆ ಖಾತ್ರಿಯಾಗಿತ್ತು. ನಿಜಾಮ ಕೂಡ ಸ್ವತಂತ್ರ ನಿಜಾಮ ರಾಜ್ಯದ ಕನಸು ಕಾಣುತ್ತಿದ್ದ. ಆತನು ಸ್ವತಂತ್ರ ಇಸ್ಲಾಮಿಕ್ ರಾಜ್ಯದ ಪ್ರಭುವಾಗ ಬಯಸಿದ್ದ. अगर कल ब्रिटिश राज खत्म होगा और वो यहाँ से चले जाएंगे तो मेरा भारत देश में शामिल होने का कोई सवाल ही पैदा नहीं होता. मैं एक खुद मुख्तार हुकूमत सल्तनत इस्लामिया आसिफिया कायम करूँगा. Once Nizam said, सलातीने सलफ सब हो चुके, नजरे अजल उस्मा, मुसलमानों का तेरी सल्तनत से है नशा बाकी. He said all the Muslim rulers have died. There is no more impact of Islam. If there is any impact, it is due to Usman Ali Khan. ಆ ಕಾಲದಲ್ಲಿ ಇತ್ತಿಹಾದ್ ಅಲ್ ಮುಸಲ್ಮೀನ್ ಪ್ರಭಾವಿ ಮುಸ್ಲಿಂ ಸಂಘಟನೆಯಾಗಿದ್ದು ನವಾಬ್ ಬಹದ್ದೂರ್ ಯಾರ್ ಜಂಗ್ ಅದರ ನೇತಾರನಾಗಿದ್ದ. Bahadur Yar Jang said there is some change needed. He said मुसलमानों से तेरी सल्तनत का है नशा. It is due to Muslims that your rule is there. Then Nizam felt a danger. He said, see, these people are going to come against me, not Hindus. They say it was Nizam who was responsible for the killing of Bahadur Yar Jang. And when Bahadur Yar Jang died, the successor was a more dangerous person, Qasim Razvi. And he formed a militant organization of Razakar. ರಜಾಕಾರ್ ಅಂದರೆ ಸಾಹಿತ್ಯಿಕ ಅರ್ಥದಲ್ಲಿ ದೇವರ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಂಡ ಸ್ವಯಂ ಸೇವಕ ಎಂದರ್ಥ. ಆದರೆ ಅವರು ಆ ಶಬ್ದಕ್ಕೆ ತದ್ವಿರುದ್ಧವಾದ ಕೃತ್ಯದಲ್ಲಿ ತೊಡಗಿದ್ದರು. ರಜಾಕಾರರು ಹಿಂದೂಗಳ ಮೇಲಿನ ದಬ್ಬಾಳಿಕೆಗಾಗಿ ಕುಪ್ರಸಿದ್ಧರಾಗಿದ್ದರು. ಹಿಂದೂಗಳನ್ನು ಹೈದರಾಬಾದ್ ಪ್ರಾಂತ್ಯದಿಂದ ಓಡಿಸಲು ರಜಾಕಾರರು ಹಿಂಸೆ ದೌರ್ಜನ್ಯದಿಂದ ತಮ್ಮ ಕುಕೃತ್ಯ ವಿಸ್ತರಿಸಿದರು.
ಅನೇಕ ಸ್ವಾತಂತ್ರ್ಯ ಯೋಧರು ರಜಾಕಾರರ ಅಪರಾಧಿ ಕೃತ್ಯಗಳನ್ನು ಪ್ರತಿಭಟಿಸಿದರು. ಕೆಲ ಸ್ವಾತಂತ್ರ್ಯ ಯೋಧರು ನೊಂದವರ ರಕ್ಷಣೆ ಮತ್ತು ಮಾನಿನಿಯರ ಮಾನ ಗೌರವ ರಕ್ಷಿಸಲು ಅವಿರತ ಶ್ರಮಿಸಿದರು. ಹೆಣ್ಮಗಳದು ಮರ್ಯಾದ ಉಳಿಸೋ ಸಲ ನನ್ನ ಹೊಟ್ಟೆ ಅನ್ಕೊಳ್ಳಿ ಹೊರಗೆ ಬಿದ್ದು. ಇದು ಎಲ್ಲರಿಗೂ ಗೊತ್ತದ, ಜಿಲ್ಲಾಗೆ ಗೊತ್ತು, ತಾಲೂಕಾಗೆ ಗೊತ್ತು, ಹಳ್ಳಿಗೆ ಗೊತ್ತದ. ಇದು ಏನಂತೀರಿ? ಏನೇ ನಾವು ರಿಸ್ಕ್ ತಗೊಂಡಿಂದ ಹೇಳತ್ತೀವಿ. ನೀವು ನಮ್ಮ ಎದುರು ಅನಾಥ ಆಗ್ತಾ ಇತ್ತದು. ಆ ಹೆಣ್ಮಗಳಿಗೆ ತಾಯಿ ಹೊಟ್ಟೆಲಿ ಹುಟ್ಟಿದ ಪಲ್ಲಿ ನಿಂದಿರ್ಸಿದ್ರು. ಅದು ನಾವು ಬರ್ದಾಶ್ತ್ ಮಾಡಲಾರ್ದೇನೆ ಹೋಗಿ ಚಿಡಿದು ಆ ಹೆಣ್ಮಗಳ ಮರ್ಯಾದ ಉಳಿಸಿ ಆ ಅಕ್ಕಿಯರ ಪಾರಾದವು. ನನ್ನ ಹೊಟ್ಟೆ ಅನ್ಕೊಳ್ಳಿ ಹೊರಗೆ ಬಿದ್ದು ಇಂಥ ಬಾಲ್ಯದಿಂದ ಹೊಡೆದಿದ್ರು. ಈ ಪ್ರತಿರೋಧದ ಸಮಯದಲ್ಲಿ ರಜಾಕಾರರನ್ನು ಎದುರಿಸಲು ಈ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಸ್ತ್ರಾಸ್ತ್ರದ ಅವಶ್ಯವಿತ್ತು. ಶಸ್ತ್ರಾಸ್ತ್ರ ಪೂರೈಸುವಲ್ಲಿ ಹಲವಾರು ಮಹಿಳೆಯರು ಬಹುಮುಖ್ಯ ಪಾತ್ರ वहिಸಿದ್ದನ್ನು गमनिसಬೇಕು. मग आम्ही शस्त्रास्त्रांची ने-आण केली. हातात प्रत्यक्ष शस्त्र मी घेतलं नाही, पण दगडाबाई शेळके, काबरा म्हणजे अशा बायका ज्या होत्या त्यांनी हातात शस्त्र घेऊन लढा केला. बाकीच्या ज्या गीताबाई चारठाणकर, आशाताई वाघमारे, करुणा चौधरी आणि अशा पुष्कळ जणी, आम्ही एक 5-6 जणी होतो. या 5-6 जणी अगदी प्रामुख्याने शस्त्रास्त्रांची ने-आण करण्यावरच आमची नेमणूक झालेली होती. ಇದೇ ವೇಳೆಗೆ ಕಮ್ಯುನಿಸ್ಟ್ ಪಕ್ಷ ಹೈದರಾಬಾದ್ ಸಂಸ್ಥಾನದಲ್ಲಿ ಪ್ರಾರಂಭವಾಯಿತು. ಆದರೆ ಯಾವ ರಾಜಕೀಯ ಪಕ್ಷಕ್ಕೂ ಮಾನ್ಯತೆ ನೀಡದಿರುವ ನೀತಿ ಸರ್ಕಾರದ್ದು. ಕಾರ್ಯಕರ್ತರು ರಾಜಕೀಯೇತರ ಸಂಸ್ಥೆಗಳಾದ ಆಂಧ್ರ ಮಹಾಸಭಾ, ಕರ್ನಾಟಕ ಪರಿಷತ್ ಹಾಗೂ ಮಹಾರಾಷ್ಟ್ರ ಪರಿಷತ್ತಿನ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡಲು ಶುರು ಮಾಡಿದರು. ಇದೇ ವೇಳೆಗೆ ಹಿಂದೂ ಮಹಾಸಭಾ ಮತ್ತು ಆರ್ಯ ಸಮಾಜದವರು ಭಾಗಾನಗರ ನಿಶಸ್ತ್ರೀ ಪರಿಷತ್ ಎಂಬ ಹೆಸರಿನಲ್ಲಿ ಸತ್ಯಾಗ್ರಹ ಆರಂಭಿಸಿದರು. ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ನಾಗರಿಕ ಹಕ್ಕುಗಳು ಈ ಚಳವಳಿಯ ಮುಖ್ಯ ಬೇಡಿಕೆಗಳಾದರೆ, ಕಾಂಗ್ರೆಸ್ ಮಾತ್ರ ಜವಾಬ್ದಾರಿ ರಾಜಕೀಯ ವ್ಯವಸ್ಥೆಯೊಂದರ ಬೇಡಿಕೆಯನ್ನು ಮುಂದಿಟ್ಟಿತ್ತು. ಡಾಕ್ಟರ್ BC ಮಹಾಬಳೇಶ್ವರಪ್ಪ ಅವರು ಇಂಟಿಗ್ರೇಷನ್ ಆಫ್ ಹೈದರಾಬಾದ್ ಕರ್ನಾಟಕ ಎಂಬ ವಿಷಯಕ್ಕಾಗಿ ಡಾಕ್ಟರೇಟ್ ಪದವಿ ಪಡೆದಿದ್ದು, ಅವರ ಅಭಿಪ್ರಾಯ ಹೀಗಿದೆ. The nationalists under the leadership of Swami Ramananda Tirth, who gave a secular color to this historic struggle and instructed our Samajists, the Hindu Mahasabha people and the state congress to join together in launching what is known as Joint Union Movement to bring pressure on Nizam government to concede and join the Union of India. ಜನಸಂಖ್ಯೆಯ 12% ಮುಸ್ಲಿಮರು, 88% ಮುಸ್ಲಿಮೇತರರಿದ್ದಾಗ್ಯೂ ನಿಜಾಮ ವಿಭಿನ್ನ ಯೋಜನೆ ಹೊಂದಿದ್ದ. ಆತ ಸ್ವತಂತ್ರ ಇಸ್ಲಾಮಿಕ್ ರಾಜ್ಯದ ಅರಸನಾಗುವ ಕನಸು ಕಂಡಿದ್ದ. ಅದನ್ನು ಸಾಧಿಸಲು ಆತ ದೇಶದ ಇತರ ಭಾಗಗಳಿಂದ ಹೆಚ್ಚೆಚ್ಚು ಸಂಖ್ಯೆಯ ಮುಸ್ಲಿಮರು ಹೈದರಾಬಾದಿಗೆ ಬಂದು ನೆಲೆಯೂರುವಂತೆ ಈಗಾಗಲೇ ಪ್ರೋತ್ಸಾಹಿಸಿದ್ದ. ಹಿಂದೂಗಳು ರಾಜ್ಯ ಬಿಟ್ಟು ಹೋಗಲೆಂಬ ಉದ್ದೇಶದಿಂದ ರಜಾಕಾರರು ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಾರಂಭಿಸಿದರು. ಇಂತಹ ಸ್ಥಿತಿಯಲ್ಲಿ ಆರ್ಯ ಸಮಾಜದ ಕಾರ್ಯಕರ್ತರು, ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಹಿಂದೂಗಳನ್ನು ಮತ್ತು ಹಿಂದೂ ಧರ್ಮವನ್ನು ರಕ್ಷಿಸಲು ಹೋರಾಡಿದರು. ಆದಾಗ್ಯೂ ಚಳವಳಿಯನ್ನು ಪ್ರೋತ್ಸಾಹಿಸಿದಂತಹ ಹಬೀಬುದ್ದೀನ್, ಜುಲ್ಫಿಕರ್ ಹುಸೇನ್, ಶೋಯೇಬುಲ್ಲಾ ಖಾನ್ರಂತಹ ಮುಸ್ಲಿಂ ಕಾರ್ಯಕರ್ತರಿದ್ದರು. ನಿಜಾಮನ ನೀತಿ ನಿರ್ಧಾರಗಳು ಜನರಲ್ಲಿ ಅಸಂತುಷ್ಟೆ ಉಂಟು ಮಾಡಿದ್ದವು. ಜನಸಂಖ್ಯೆಯಲ್ಲಿ ಬಹುಸಂಖ್ಯೆಯ ಜನರ ಮಾತೃಭಾಷೆ ತೆಲುಗು ಆಗಿತ್ತು. ನಂತರ ಮರಾಠಿ, ಕನ್ನಡ, ಉರ್ದು. ಆದಾಗ್ಯೂ ನಿಜಾಮ ಉರ್ದುವನ್ನು ಸಂಪರ್ಕ ಭಾಷೆ ಮತ್ತು ಆಡಳಿತ ಭಾಷೆ ಮಾಡಿದ್ದ. ಅದನ್ನು ಕಡ್ಡಾಯವಾಗಿ ಹೇರಲಾಗಿತ್ತು. ಎಲ್ಲ ಅಧಿಕೃತ ಕಾಗದ ಪತ್ರಗಳು ಕಡ್ಡಾಯವಾಗಿ ಉರ್ದುವಿನಲ್ಲಿದ್ದವು. ಪ್ರಾಥಮಿಕ ಹಂತದಿಂದ ಪ್ರಾರಂಭವಾಗಿ ಸ್ನಾತಕೋತ್ತರ ಹಂತದವರೆಗೆ ಉರ್ದುವೇ ಇತ್ತು. ಹೀಗೆ ಅಲ್ಪಸಂಖ್ಯಾತರ ಭಾಷೆಯನ್ನು ಬಹುಸಂಖ್ಯಾತರ ಭಾಷೆಯ ಮೇಲೆ ಹೇರಲಾಗಿತ್ತು.
हर एक आदमी के लिए उर्दू लाजमी थी, उर्दू में पढ़ते थे, उर्दू में बोलते थे। यहाँ के न्यायालयों में उर्दू थी, दफ्तरों में उर्दू थी। उसी वजह से यहाँ के जो पुराने ख्याल के लोग थे उर्दू सीखना बहुत फ़ख्र की बात समझते थे, उर्दू में बात करना फ़ख्र समझते थे। ये माहौल यहाँ था उसके दिन। ನಿಜಾಮ ಉರ್ದುವನ್ನು ಪ್ರೋತ್ಸಾಹಿಸಿದ ಮಾತ್ರವಲ್ಲ, ಹಿಂದಿ ಭಾಷೆಯ ಬಳಕೆಯನ್ನು ಬಲವಾಗಿ ವಿರೋಧಿಸಿದ. उनको डर ये था कि वहाँ ब्रिटिश इंडिया के अंदर हिंदी के प्रचार के द्वारा आज़ादी की लड़ाई लड़ रहे थे। जितने बड़े बड़े लीडर थे, लाला लाजपत राय, सावरकर, भगत सिंह, ये सब लोग हिंदी में भाषण करते थे और हिंदी के भाषण के द्वारा लोगों को जलाते थे। हिंदी अगर हैदराबाद में आ गई, प्रचार हो गया तो मेरी सरकार को धक्का है, मेरी कुर्सी टिकना मुश्किल है, इसलिए हिंदी का यहाँ पर विरोध होता था। ಸ್ವತಂತ್ರ ಪತ್ರಿಕೆ ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಎಂದು ಪರಿಗಣಿಸಲ್ಪಟ್ಟಿದೆ. ಆದರೆ ಸ್ವತಂತ್ರ ಪತ್ರಿಕೆ ಬೆಳೆಯಲು ಇತರ ನಿರಂಕುಶ ಅರಸರು ಹೇಗೆ ಅವಕಾಶ ನೀಡಲಿಲ್ಲವೋ ಹಾಗೆಯೇ ನಿಜಾಮನೂ ಮಾಡಿದ. वर्तमानपत्राचं म्हणजे कसं की हैदराबाद राज्याचं एक धोरण असायचं त्या काळात की कुठलंही बाहेरचं वर्तमानपत्र, मग ते मराठीतलं असो, तेलुगूतलं असो, कानडीतलं असो किंवा इंग्रजीतलं असो, हिंदीतलं असो, हैदराबादही येऊ द्यायचं नाही. लगेच बंदी करायची, प्रोस्क्रिप्शन त्याला म्हणत असत की त्यांची एक लंबी अशी यादी असायची की कुठलंही वर्तमानपत्र इथे येऊच नये अशी व्यवस्था ते करत असत. मग आमच्या इथले लोक काय करायचे, स्थानिक स्वरूपामध्ये छोटी छोटी वर्तमानपत्र काढायची. ಭಾರತದ ಇತರೆಡೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ದೇಶೀಯ ಪತ್ರಿಕೆಗಳು ನಿಯಮಿತವಾದರೂ ಸ್ವಲ್ಪ ಮಟ್ಟಿನ ಪತ್ರಿಕಾ ಸ್ವಾತಂತ್ರ್ಯ ಹೊಂದಿದ್ದವು. ಆದರೆ ನಿಜಾಮ ರಾಜ್ಯದಲ್ಲಿ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ನಿಜಾಮನ ಹೆಸರು ಸ್ತುತಿಸುತ್ತಿದ್ದ ನಿಜಾಮ ವಿಜಯದಂತಹ ಪತ್ರಿಕೆಗಳು ಉಳಿಯಲು ಅವಕಾಶವಿತ್ತು. ಆದರೆ ರಾಷ್ಟ್ರೀಯವಾದಿ ಸಂಪಾದಕ ಶೊಯಬುಲ್ಲಾ ಖಾನ್ ತಮ್ಮ ಇಮ್ರೋಜ್ ಪತ್ರಿಕೆಯಲ್ಲಿ ನಿಜಾಮ್ ಮತ್ತು ರಜಾಕಾರರ ದಬ್ಬಾಳಿಕೆ ಖಂಡಿಸಿದ್ದಕ್ಕಾಗಿ ಆತನನ್ನು ಬರ್ಬರವಾಗಿ ಹತ್ಯೆಗೈಯಲಾಯಿತು. ಪತ್ರಿಕೆ ಮುಚ್ಚಿದ್ದರಿಂದ ರಾಷ್ಟ್ರಪ್ರೇಮಿಗಳು ರೇಡಿಯೋ ಮಾಧ್ಯಮವನ್ನು ಬಳಸಿದರು. ಮುಂಬಯಿಯ ಬೋರಿವಲಿ ಎಂಬಲ್ಲಿ ರೇಡಿಯೋ ಪ್ರಸರಣ ಕೇಂದ್ರ ಸ್ಥಾಪಿಸಲಾಯಿತು. ಆ ರೇಡಿಯೋ ಉದ್ಘೋಷಕರಾಗಿದ್ದವರು ಶ್ರೀ ಪದ್ಮಾಕರ್ ಲಾಟ್ಕರ್. मग मी पहिल्यांदा राष्ट्रीय गीत म्हणायचा. हे करून मग ये आज़ाद हैदराबाद रेडियो है, आप पद्माकर लाटकर आपको हिंदी में मुक्ति संग्राम के खबरात जो है अनाउंस करेंगे. उसके बाद हिंदी में, मराठी में 15-20 मिनट ये करेंगे. ಆ ಕಾಲದಲ್ಲಿ ನಿಜಾಮನನ್ನು ಹೊಗಳುವ ಪ್ರಾರ್ಥನೆಯನ್ನು ಎಲ್ಲ ಶಾಲೆಗಳಲ್ಲಿ ನಿಜಾಮ ಕಡ್ಡಾಯಗೊಳಿಸಿದ್ದ. निज़ाम मुल्क उस्मान अली खान असीफ़ साबे सिराजुद्दीन इस्लामी अमीर मोमिना तू हो. ಅರ್ಥಾತ್, ಓ ಉಸ್ಮಾನ್ ಅಲಿ, ನೀನು ಇಸ್ಲಾಮಿನ ಮಗುವಾಗಿರು, ಇಸ್ಲಾಂ ಕೋಮಿನ ಮುಖ್ಯಸ್ಥನಾಗಿರು. ಸ್ವಾತಂತ್ರ್ಯ ಯೋಧರು ಒಂದೇ ಮಾತರಂ ಹಾಡುವುದನ್ನು ಶಾಲೆಗಳಲ್ಲಿ ಪ್ರಚುರಪಡಿಸಿದರು. छीन सकती है नहीं सरकार वंदे मातरम, हम गरीबों के गले का हार वंदे मातरम. जेल में हो चक्की घसेटे, भूख से हो मर रहे, पर आनंद से गाते रहें ये गीत वंदे मातरम. ಇದು ನಿಜಾಮನನ್ನು ವಿಚಲಿತಗೊಳಿಸಿತು. ಕೂಡಲೇ ಆತ ಒಂದೇ ಮಾತರಂ ಗೀತೆಯನ್ನು ತನ್ನ ರಾಜ್ಯದಲ್ಲಿ ನಿಷೇಧಿಸಿದ. ನಿಜಾಮನ ಈ ಆಜ್ಞೆ ಉಲ್ಲಂಘಿಸಿದವರನ್ನು ಜೈಲಿಗೆ ಹಾಕಲಾಯಿತು. ಆದರೆ ಒಂದೇ ಮಾತರಂ ಜೈಲಿನ ಗೋಡೆಗಳಲ್ಲಿ ಪ್ರತಿಧ್ವನಿಸತೊಡಗಿತು. ಸ್ವಾತಂತ್ರ್ಯ ವೀರರು ಒಂದೇ ಮಾತರಂ ಗೀತೆಯನ್ನು ನಿಜಾಂ ಪ್ರಭುತ್ವಕ್ಕೆ ಸವಾಲೆಂಬಂತೆ ಹಾಡಿದರು. ಒಂದೇ ಮಾತರಂ ಅನ್ನು ನಿಲ್ಲಿಸಲಾಗಲಿಲ್ಲ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲ ಮಾತರಂ ವಂದೇ ಮಾತರಂ
ವಂದೇ ರಾಮಚಂದ್ರ ರಾವ್ ಎನ್ನುವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನನ್ನು ವಂದೇ ಮಾತರಂ ಹಾಡಿದ್ದಕ್ಕಾಗಿ ಜೈಲಿಗೆ ಹಾಕಲಾಯಿತು. ಆದರೆ ಆತ ಜೈಲಿನಲ್ಲೂ ಹಾಡುವುದನ್ನು ಮುಂದುವರಿಸಿದ. ಪೊಲೀಸ್ ವರ್ಗ ಆತನನ್ನು ಹೊಡೆಯಿತು. ತೀವ್ರ ಗಾಯಗೊಂಡರೂ ಆತ ವಂದೇ ಮಾತರಂ ಹಾಡುವುದನ್ನು ಮುಂದುವರಿಸಿದ. ಆತನಿಗೆ 36 ಏಟು ಬಿದ್ದವು. ಇದರಿಂದ ಆತ ಪ್ರಜ್ಞೆ ತಪ್ಪಿದ. ವಂದೇ ಮಾತರಂ ಚಳವಳಿಯ ಶಕ್ತಿ ಮತ್ತು ಪ್ರೇರಣೆಯನ್ನು ಎತ್ತಿ ಹಿಡಿಯಲು ಆತ ವಂದೇ ಮಾತರಂ ಹಾಡುತ್ತಲೇ ಇದ್ದುದರಿಂದ ಆತನಿಗೆ ವಂದೇ ಮಾತರಂ ರಾಮಚಂದ್ರ ರಾವ್ ಎಂದು ಕರೆಯಲಾಯಿತು. స్వతహా అవరే ఇల్లిದ್ದಾರೆ. ఒకటి స్పష్టంగా మాట చెప్పదలంచానండి, మన దేశం దాని విభక్తి చేయకూడదు, దాన్ని డివిజన్ చేయకూడదు. ఇట్ షుడ్ రిమైన్ యాజ్ ఎ యూనిట్, వన్ యూనిట్. డివిజివ్ టెండెన్సీస్ పెరుగుతూ పోతున్నాయి. అందుకొరకు నా అభిప్రాయం ఏంటంటే వీ షుడ్ ఫైట్ అగైన్స్ దీస్ ఫోర్సెస్. ದೇಶಾದ್ಯಂತ ಸ್ವಾತಂತ್ರ್ಯ ಚಳವಳಿ ಪ್ರಬಲವಾಗತೊಡಗಿತ್ತು. ಇಂತಹ ದಿನಮಾನದಲ್ಲಿ ರಾಜಪ್ರಭು ನಿಜಾಮ ಭಾರತ ಸೇರುವುದನ್ನು ನಿರಾಕರಿಸಿದ. ಆತನು ನಿರ್ದಯವಾಗಿ ತನ್ನ ಅರಸೊತ್ತಿಗೆ ವಿರುದ್ಧದ ಪ್ರತಿಯೊಂದು ಚಳವಳಿಯನ್ನು ಹತ್ತಿಕ್ಕಲು ಮುಂದಾಗಿದ್ದ. ಇಲ್ಲಿ ಪೂರ್ತಿ ನಿರಂಕುಶ ಪ್ರಭುತ್ವ ಇತ್ತು. ಇಲ್ಲಿ ಯಾರ್ದು ಏನು ಇದ್ದಿಲ್ಲ, ಒನ್ ಮ್ಯಾನ್ ಶೋ. ನಿಜಾಮ್ ಸಾಹೇಬರು ಏನು ಹೇಳ್ತಾರೆ ಅದನ್ನೇ ಅವ್ರ ಮಂತ್ರಿಗಳು, ಅವರಿಂದ ನೇಮಿಸಲ್ಪಟ್ಟವರು ಅವ್ರು ಮಾಡಬೇಕು. ಮಾಡದೇ ಇಲ್ಲ ಇಲ್ಲೇ ಇಲ್ಲ, ಮಾಡಲಿಲ್ಲ ಅಂದ್ರೆ ಅವ್ರನ್ನ ಫಾಸಿನೇ. ನಿಜಾಮ ತನ್ನ ಸರ್ವಾಧಿಕಾರಿ ಧೋರಣೆಗೆ ಕಟಿಬದ್ಧನಾಗಿದ್ದ. ಅನೇಕ ರಾಷ್ಟ್ರ ಪ್ರೇಮಿಗಳನ್ನು ಜೈಲಿಗೆ ಹಾಕಲಾಯಿತು. ಮರಣ ದಂಡನೆಯನ್ನು ವಿಧಿಸಲಾಯಿತು. ರಜಾಕಾರರು ಮಾತ್ರ ಸರ್ವ ಸ್ವತಂತ್ರರಾಗಿದ್ದರು. ನಿಜಾಮ ವಿಷಯವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದ. ಸ್ವತಂತ್ರ ಹೈದರಾಬಾದನ್ನು ಬಯಸಿದ ಆತ ಈ ವಿಷಯವನ್ನು ವಿಶ್ವಸಂಸ್ಥೆಗೂ ಒಯ್ದ. ನಿಜಾಮನು ಗೋವಾ ಖರೀದಿಸಲು ಪೋರ್ಚುಗೀಸರೊಂದಿಗೆ ಒಪ್ಪಂದಕ್ಕೆ ಮುಂದಾದ. ಇದರಿಂದ ಜಗತ್ತಿನ ಸಂಪರ್ಕಕ್ಕೆ ಬರುವ ಯತ್ನ ಮಾಡಿದ. ಇದೇ ವೇಳೆಗೆ ಮುಷಿರಾಬಾದ್ ಕಾಂಗ್ರೆಸ್ ದಿಗಂಬರ್ರಾವ್ ಬಿಂದು ಅವರ ನೇತೃತ್ವದಲ್ಲಿ ನಡೆಯಿತು. ಸ್ವಾಮೀಜಿಯವರನ್ನು ಇತರ ಚಳುವಳಿಗಾರರೊಂದಿಗೆ ಶಿಕ್ಷೆಗೆ ಒಳಪಡಿಸಬಹುದೆಂಬ ನಿರೀಕ್ಷೆಯಿಂದ ಎಲ್ಲರೂ ಭೂಗತರಾದರು. ಕ್ರಿಯಾ ಸಮಿತಿಯ ಕಚೇರಿಗಳು ಮುಂಬೈ, ಮದ್ರಾಸ್, ವಿಜಯವಾಡ, ಸೋಲಾಪುರ ಮತ್ತು ಹೈದರಾಬಾದ್ ರಾಜ್ಯದ ಅಂಚಿನ ಜಿಲ್ಲೆಗಳಲ್ಲಿ ತೆರೆಯಲ್ಪಟ್ಟವು. ತರಬೇತಿ ಶಿಬಿರಗಳು ಸ್ಥೈರ್ಯ ಮತ್ತು ಸೈನಿಕ ನೈಪುಣ್ಯವನ್ನು ಹೆಚ್ಚಿಸುವುದಕ್ಕಾಗಿ ಸ್ಥಾಪಿಸಲ್ಪಟ್ಟವು. ಈ ಚಟುವಟಿಕೆಗಳಿಗೆ ಹಣ ಒದಗಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದಿನ ಉಮರಿ ಶಾಖೆಯನ್ನು ಲೂಟಿ ಮಾಡಿ ಹಣವನ್ನೆಲ್ಲ ಶಸ್ತ್ರಾಸ್ತ್ರ ಕೊಳ್ಳಲು ಬಳಸಲಾಯಿತು. ಗೋವಿಂದ್ ಭಾಯ್ ಶರಾಫ್ ಅವರು ತಮ್ಮ ಸ್ವತಂತ್ರ ಸಂಚಿಕೆಯ ವಿಶೇಷ ಸಂಚಿಕೆ ಹೊರಡಿಸಿ ಹಣತೆ ಬೆಳಗುತ್ತಿರಲಿ ಎಂಬ ಲೇಖನ ಪ್ರಕಟಿಸಿದರು. ಈ ಲೇಖನ ಹೈದರಾಬಾದ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಸ್ಫೂರ್ತಿ ನೀಡಿತು. ಜಹಾಗೀರ್ದಾರರು ಮತ್ತು ಜಮೀನ್ದಾರರು ಒಟ್ಟಾಗಿ ಅಧಿಕಾರದಲ್ಲಿ ಪಾಲು ಪಡೆಯಲು ಬಂದರೆ, ಇನ್ನೊಂದೆಡೆ ಕಾಂಗ್ರೆಸ್ ಜಮೀನ್ದಾರಿ ಹಾಗೂ ಜಾಗೀರ್ದಾರಿ ಪದ್ಧತಿಯನ್ನು ಕಿತ್ತೊಗೆಯುವ ಗೊತ್ತುವಳಿ ಪಾಸು ಮಾಡಿತು. ಅದು ಮೋಕ್ಷದ ಹೋರಾಟವಾಗಿತ್ತು. ಸ್ವಾಮಿ ರಾಮಾನಂದ ತೀರ್ಥರು ಕ್ರಿಯಾ ಸಮಿತಿ ಭೂಗತವಾಗಿದ್ದಾಗ ಬಂಧಿತರಾದರು. ಅರಣ್ಯ ಸತ್ಯಾಗ್ರಹ, ಅಸಹಕಾರ ಚಳುವಳಿಗಳು ಆರಂಭವಾದವು. ಗಡಿಭಾಗದಲ್ಲಿದ್ದ ಸುಂಕದ ಕಟ್ಟೆಗಳನ್ನು ಸ್ಫೋಟಿಸಲಾಯಿತು. ಅನೇಕ ಸ್ವಾತಂತ್ರ್ಯ ಯೋಧರು ಬಲಿದಾನಗೈದರು. ಚಳವಳಿ ರಾಜ್ಯಾದ್ಯಂತ ಹಬ್ಬಿತು. ಹಳ್ಳಿಗರು ಸ್ವತಃ ಹಳ್ಳಿಗಳ ಸ್ವಾತಂತ್ರ್ಯ ಘೋಷಿಸಿಕೊಂಡರು. ರಜಾಕಾರರು ಮತ್ತು ಕೋಮುಶಕ್ತಿಯಾದ ಇತ್ತೆಹಾದಲ್ ಮುಸಲ್ಮೀನ್ದವರು ಕ್ರೂರವಾಗಿ ಪ್ರತಿಕ್ರಿಯಿಸಿದರೂ ಜನಶಕ್ತಿ ಎದುರು ನಿಲ್ಲಲಾಗಲಿಲ್ಲ. ನಿಜಾಮನು ತನ್ನ ಅಧಿಕಾರ ಉಳಿಸಿಕೊಳ್ಳಲು ವಿವಿಧ ತಂತ್ರಗಳನ್ನು ಬಳಸಿದ. ಆತ ವಿವಿಧ ಆಮಿಷಗಳನ್ನು ಒಡ್ಡಿದ. ಆದರೆ ರಾಜ್ಯ ಕಾಂಗ್ರೆಸ್ ಕೊನೆಯವರೆಗೂ ಹೋರಾಡುವ ಎಚ್ಚರಿಕೆ ಕೊಟ್ಟಿತು. ಜನರ ಉತ್ಸಾಹ ಹೇಳತೀರದು. ಅನೇಕ ಹಳ್ಳಿಗಳಿಗೆ ಬೆಂಕಿ ಇಡಲಾಯಿತು. ಹಲವು ಹಳ್ಳಿಗಳು ವಲಸೆಯಿಂದ ಬಣಗುಟ್ಟಿದವು.
ಇನ್ನೊಂದೆಡೆ ಕೆಲ ಹಳ್ಳಿಗಳು ಪ್ರತಿ ಸರ್ಕಾರ ರಚಿಸಿ ಈಗಲೂ ಉದ್ರೇಕಕಾರಿ ಭಾಷಣ ಮಾಡುತ್ತಲೇ ಇದ್ದ ಖಾಸಿಂ ರಜ್ವಿಯ ಶಕ್ತಿಗೆ ಶಡ್ಡು ಹೊಡೆದರು. ಇತ್ತ ನಿಜಾಮನು ರಜ್ವಿ ಮತ್ತು ರಜಾಕಾರರ ದೌರ್ಜನ್ಯಗಳನ್ನು ಅಂಧನಂತೆ ಬೆಂಬಲಿಸಿದ. ರಾಜ್ಯದ ನಾರಾಯಣ್ ಪವಾರ್ ಎಂಬ ಯುವಕ ತನ್ನಿಬ್ಬರು ಸಹಚರರೊಂದಿಗೆ ಇದನ್ನು ಕೊನೆಗಾಣಿಸಲು ನಿರ್ಧರಿಸಿದ. 4 ಡಿಸೆಂಬರ್ 1947ರಂದು ತರುಣ ಪವಾರ್ ನಿಜಾಮನ ಕಾರಿನತ್ತ ಬಾಂಬ್ ಎಸೆದ. ಬಾಂಬ್ ಸ್ಫೋಟಿಸಿತಾದರೂ ನಿಜಾಮನಿಗೆ ಯಾವ ಗಾಯವನ್ನೂ ಮಾಡಲಿಲ್ಲ. ಕೂಡಲೇ ನಾರಾಯಣ್ ಪವಾರ್ನನ್ನು ಹಿಡಿದ ಪೊಲೀಸರು ಇದರ ಹಿಂದೆ ಯಾವುದಾದರೂ ಕೈವಾಡವಿದೆಯೇ ಎಂದು ತಿಳಿಯಲು ಆತನನ್ನು ಕ್ರೂರವಾಗಿ ಹಿಂಸಿಸಿದರು. ಆದರೆ ಆತ ಅಂತಹ ಗೌಪ್ಯವನ್ನು ತಳ್ಳಿಹಾಕಿ ಈ ಯೋಜನೆ ತನ್ನ ಸ್ವಂತದ್ದೆಂದು ಲಿಖಿತ ಹೇಳಿಕೆಯನ್ನು ಕೊಟ್ಟ. ವಿಷಯ ನ್ಯಾಯಾಲಯಕ್ಕೆ ಹೋಯಿತು. ಇಲ್ಲಿ ರಾಮ್ಲಾಲ್ ಎಂಬ ವಕೀಲರು ಪವಾರ್ನನ್ನು ಉಳಿಸಲು ನ್ಯಾಯಾಧೀಶರಿಗೆ ಇದೊಂದು ಹತ್ಯೆಯ ಯತ್ನವಾಗಿರಲಿಲ್ಲ, ಕೆಲ ಭಿನ್ನತೆಗಳ ಬಗ್ಗೆ ನಿಜಾಮನ ಗಮನ ಸೆಳೆಯುವ ಒಂದು ಪ್ರಯತ್ನವಾಗಿತ್ತು ಎಂದು ವಾದಿಸುತ್ತಾರೆ. ನ್ಯಾಯಾಧೀಶರು ಹೌದೇನು ಎಂದು ಪವಾರ್ನನ್ನು ಕೇಳುತ್ತಾರೆ. ತನ್ನ ಹೇಳಿಕೆಗೆ ಮರಣದಂಡನೆ ಖಚಿತ ಎಂದು ಗೊತ್ತಿದ್ದರೂ ಪವಾರ್ ತನ್ನ ವಕೀಲರ ಹೇಳಿಕೆಯನ್ನು ಒಪ್ಪದೆ ನಿಜಾಮನ ಹತ್ಯೆ ಯತ್ನದ ಸಂಪೂರ್ಣ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡ. ನ್ಯಾಯಾಲಯ ಆತನಿಗೆ ಮರಣದಂಡನೆ ವಿಧಿಸಿತು. ಆದರೆ ಕಾಲಗರ್ಭದಲ್ಲಿ ಬೇರೆಯದೇ ಕಥೆ ಇತ್ತು. ಆತನ ಮರಣದಂಡನೆ ಆದೇಶಕ್ಕೆ ನಿಜಾಮ ಸಹಿ ಮಾಡುವ ಮುನ್ನವೇ ಭಾರತೀಯ ಪಡೆಗಳು ಹೈದರಾಬಾದ್ ಪ್ರವೇಶಿಸಿದ್ದವು. ಆ ಕಥೆ ಹೇಳಲು ಪವಾರ್ ಇಲ್ಲಿದ್ದಾರೆ. ये जो कठिन समय था, ये जो संघर्ष था, वो किसी मज़हब के ख़िलाफ़ नहीं था, बल्कि वो निज़ाम का जो राज्य था, निज़ाम की जो सत्ता थी, उसको मिटाने के लिए और रज़ाकार का जुल्म ख़त्म करने के लिए और अंत में निज़ाम स्टेट को भारत देश में विलीन करने के लिए ये संघर्ष था. ಭಾರತದ ನೆಲದಲ್ಲಿ ಭಿನ್ನತೆಯನ್ನು ತೊಲಗಿಸ ಬಯಸಿದ್ದ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲರು ಹೈದರಾಬಾದನ್ನು ಸುತ್ತುವರಿಯುವಂತೆ ಭಾರತೀಯ ಪಡೆಗಳಿಗೆ ಆದೇಶಿಸಿದರು. 1948ರ ಸೆಪ್ಟೆಂಬರ್ 13ರಂದು ಪೊಲೀಸ್ ಕಾರ್ಯಾಚರಣೆ ಆರಂಭವಾಯಿತು. ಹೈದರಾಬಾದ್ ರಾಜ್ಯ ಸುತ್ತುವರಿಯುವ ಪ್ರಕ್ರಿಯೆ ಅದಾಗಿತ್ತು. ಜನತೆ ಈ ಪಡೆಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ರಜಾಕಾರರ ಮತ್ತು ನಿಜಾಮನ ಕಾಲ ಮುಗಿದಿತ್ತು. ಕೊನೆಗೂ 17ನೇ ಸೆಪ್ಟೆಂಬರ್ 1948ರಂದು ನಿಜಾಮ್ ನವಾಬ್ ಮೀರ್ ಉಸ್ಮಾನ್ ಅಲಿ ಖಾನ್ ಮತ್ತು ಆತನ ಸೇನೆ ಭಾರತೀಯ ಪಡೆಗೆ ಶರಣಾಯಿತು. ಶರಣಾಗತಿ ಸಂದೇಶವನ್ನು ರೇಡಿಯೋ ಮೂಲಕ ಸಾರಲಾಯಿತು. दौलत उस्मानिया यानी हुकूमत रियासत हैदराबाद अपनी दिफा के सिलसिले में माजूर है और इस बाब में हम मुफ्तफ़ी होने के लिए आमादा है. सूरत हाल ये है कि नई हुकूमत हिंद अपनी सरकर्दगी में तमाम मामलातों को दुरुस्त कर देगी. मैं आवाम से दरख्वास्त करता हूँ कि वो पुरसुकून रहे और किसी इंतशार और इफ्तिराक को पैदा न होने दे. मैं अपने हलीफों को हुक्म देता हूँ कि वो यूएनओ की सिक्योरिटी काउंसिल में रुजू न करे और अपनी पहले की कार्रवाई को फरामोश करे. आवाम से फिर एक बार इल्तमास है कि हमारी हुकूमत की गलतियों को भूल जाए. ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ವಿಲೀನವಾಯಿತು. ಅದು ಹೈದರಾಬಾದ್ ವಿಮೋಚನಾ ಹೋರಾಟಕ್ಕೆ ಸಂದ ಜಯವಾಗಿತ್ತು. ರಾಜಪ್ರಭುತ್ವದ ವಿರುದ್ಧ ಪ್ರಜಾಪ್ರಭುತ್ವದ ವಿಜಯವಾಗಿತ್ತು. ಧರ್ಮಾಂಧತೆಯ ವಿರುದ್ಧ ಜಾತ್ಯತೀತತೆಯ ಗೆಲುವಾಗಿತ್ತು. ಅದು ಜನತೆಯ ವಿಜಯವಾಗಿತ್ತು. ಅದುವೇ 17ನೇ ಸೆಪ್ಟೆಂಬರ್.